ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಅನಂತ ಭಾಯಿಯವರು ಒಂದು ಮುಖ್ಯ ಸಂದೇಶವನ್ನು ಹೇಳಿದ್ದಾರೆ. ಅನಂತ ಭಾಯಿಯವರು ಹೇಳುತ್ತಾರೆ, ನಾನೊಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಮೆಸೇಜನ್ನು ನೀಡುತ್ತಿದ್ದೇನೆ. ಇದನ್ನು ಬಾಪೂಜಿಯವರು ತಿಳಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಗಮನವಿಟ್ಟು ಕೇಳಿ. ವಿಶ್ವದ ವಾಯುಮಂಡಲವನ್ನು ಪರಿವರ್ತಿಸುವಂತಹ ಗುರುತರ ಜವಾಬ್ದಾರಿಯು ಬೀಜರೂಪ ಆತ್ಮಗಳ ಜವಾಬ್ದಾರಿಯಾಗಿದೆ. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ, ಏಕೆಂದರೆ ಸಂಪೂರ್ಣ ಭೂಮಿಯ ಮೇಲೆ ಸ್ಯಾಟಲೈಟ್ಗಳು, ಮೊಬೈಲ್ ಟವರ್ಗಳನ್ನು, ರೇಡಿಯೋ ಸ್ಟೇಷನ್ಗಳು ಇತ್ಯಾದಿ ಎಲ್ಲೆಡೆ ನೆಗೆಟಿವ್ ಸಂಕಲ್ಪಗಳೇ, ಎಲ್ಲ ರೀತಿಯ ಸಿಗ್ನಲ್ಸ್ಗಳು ಭೂಮಿಯತ್ತ ಬರುತ್ತಿವೆ. ಈ ಸಿಗ್ನಲ್ಗಳಿಂದಾಗಿ, ಇವುಗಳ ರೇಡಿಯೇಷನ್ಗಳಿಂದಾಗಿ, ಈ ನೆಗೆಟಿವ್ ಸಂಕಲ್ಪಗಳಿಂದಾಗಿ ಈ ಭೂಮಿಯ ಮೇಲೆ ಇರುವಂತಹ ಆತ್ಮರೆಲ್ಲರೂ ನೆಗೆಟಿವ್ ವಾಯುಮಂಡಲ ಸಂಕಲ್ಪಗಳಿಂದ ತುಂಬಿರುವ ವಾತಾವರಣದಲ್ಲಿ ತಮ್ಮ ಒರಿಜಿನಲ್ ಆತ್ಮವನ್ನು ಅಥವಾ ತಮ್ಮ ಒರಿಜಿನಲ್ ಸಂಸ್ಕಾರಗಳನ್ನೇ ಮರೆತು ಬಿಟ್ಟಿದ್ದಾರೆ. ಆತ್ಮರು ಎಷ್ಟು ದ್ವಂದ್ವಕ್ಕೆ ಈಡಾಗಿದ್ದಾರೆ ಅಂದರೆ ಅವರು ತಾವೇನು ಮಾಡಬೇಕು ಎಂಬುದನ್ನೇ ಮರೆತಿದ್ದಾರೆ. ಹೀಗಾಗಿ ಬಾಪೂಜಿಯವರು ಈ ವಿಶ್ವದ ವಾಯುಮಂಡಲವನ್ನು ಬದಲಾಯಿಸುವುದು ಬೀಜರೂಪ ಆತ್ಮಗಳ ಕೆಲಸವಾಗಿದೆ ಮತ್ತು ಇದು ಅತಿ ದೊಡ್ಡ ಸೇವೆಯಾಗಿದೆ ಎಂದಿದ್ದಾರೆ. ಹೀಗಾಗಿ ನಾವು ಪ್ರತಿದಿನ ಬೆಳಿಗ್ಗೆ ಬೇಹದ್ ತಂದೆಯಿಂದ ಪವರನ್ನು ಪಡೆದುಕೊಂಡು ಪರಮ ತತ್ವದ ಪರಮ ಪ್ರಕಾಶದ ಆ ಶಕ್ತಿಯನ್ನು ಈ ವಿಶ್ವದ ವಾಯುಮಂಡಲದಲ್ಲಿ ಹರಡಲು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಇದರಿಂದ ಇಲ್ಲಿಯವರೆಗೆ ಭೂಮಿಯ ಮೇಲೆ ಹರಡಿರುವ ಎಲ್ಲ ರೀತಿಯ ರೇಡಿಯೇಷನ್, ನೆಗೆಟಿವ್ ಸಂಕಲ್ಪಗಳ ರೇಡಿಯೇಷನ್ಗಳು ಸಂಪೂರ್ಣವಾಗಿ ಅಳಿಸಿ ಹೋಗುತ್ತವೆ ಮತ್ತು ಪಾಸಿಟಿವ್ ಪವರ್ ಈ ಭೂಮಿಯ ಮೇಲೆ ಬರಲು ಆರಂಭಿಸುತ್ತದೆ. ಈ ವಿಶ್ವದಲ್ಲಿ ಭೌತಿಕ ಶರೀರದೊಂದಿಗೆ ಇರುವಂತಹ ಆತ್ಮರೇ ಇರಲಿ ಅಥವಾ ಸೂಕ್ಷ್ಮ ಶರೀರದಲ್ಲಿರುವಂತಹ ಆತ್ಮರೇ ಇರಲಿ, ಎಲ್ಲರಿಗೂ ನಾವು ಒಂದು ಪಾಸಿಟಿವ್ ಸಂಕಲ್ಪವನ್ನು ಹಾಕಿದಾಗ ಎಲ್ಲರಿಗೂ ಈ ವಿಶ್ವ ಪರಿವರ್ತನೆ ಆಗುತ್ತಿದೆ ಎಂಬ ಒಂದು ಸಂದೇಶ ಸಿಗುತ್ತದೆ. ಈ ವಿಶ್ವದಲ್ಲಿ ಒಂದು ಪಾಸಿಟಿವ್ ಪರಿವರ್ತನೆ ಆಗಲಿದೆ ಮತ್ತು ಈ ಜ್ಞಾನದಿಂದ ಸಂಪೂರ್ಣ ಪರಿವರ್ತನೆ ಆರಂಭವಾಗಿ ಬಿಟ್ಟಿದೆ. ಈ ರೀತಿಯ ಸಂಕಲ್ಪಗಳನ್ನು ನಾವು ಹರಡಿದಾಗ ಸಂಪೂರ್ಣ ವಿಶ್ವದ ವಾಯುಮಂಡಲದಲ್ಲಿ ಇರುವ ಎಲ್ಲರೂ ಈ ಪರಿವರ್ತನೆ ಅಂದರೆ ಏನು ಎಂದು ಹುಡುಕಲಾರಂಭಿಸುತ್ತಾರೆ. ಪರಿವರ್ತನೆಯ ಜ್ಞಾನ ಎಲ್ಲಿದೆ, ಯಾರು ಈ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂಬ ವಿಚಾರ ಅವರಲ್ಲಿ ಇದ್ದಕ್ಕಿದ್ದಂತೆ ಬರತೊಡಗುತ್ತದೆ. ಎಲ್ಲೋ ಒಂದೆಡೆ ಪರಿವರ್ತನೆ ಬಗ್ಗೆ ಹೇಳಲಾಗುತ್ತಿದೆ, ಎಲ್ಲೋ ಒಂದೆಡೆ ಪರಿವರ್ತನೆ ಜ್ಞಾನ ನೀಡಲಾಗುತ್ತಿದೆ ಎಂದು ಆತ್ಮರು ಆಲೋಚಿಸುತ್ತಾರೆ. ಆ ಜ್ಞಾನ ಎಲ್ಲಿ ಸಿಗುತ್ತಿದೆ ಎಂದು ಹುಡುಕಲು ಆರಂಭಿಸಿದಾಗ ಅವರಿಗೆ ಇಂಟರ್ನೆಟ್ನ ಮಾಧ್ಯಮದಿಂದ ನಮ್ಮ ಜ್ಞಾನದ ಲಿಂಕ್ ಅವರಿಗೆ ಸಿಗಲು ಆರಂಭವಾಗುತ್ತದೆ. ಹೀಗಾಗಿ ಶರೀರದಲ್ಲಿ ಇರುವ ಅಥವಾ ಶರೀರದಲ್ಲಿ ಇರದಂತಹ ಸೂಕ್ಷ್ಮ ಆತ್ಮರು, ಇವರು ಎಲ್ಲ ಆತ್ಮರಿಗೂ ಬೇಹದ್ನ ತಂದೆಯು ಭೂಮಿಗೆ ಬಂದಿದ್ದಾನೆ ಹಾಗೂ ಸಂಪೂರ್ಣ ಬೇಹದ್ ವಿಶ್ವದ ಪರಿವರ್ತನೆಯ ಸಮಯ ಬಂದಿದೆ ಎಂಬ ಸಂದೇಶವನ್ನು ನೀಡುವುದು ಅತಿ ಅವಶ್ಯಕವಾಗಿದೆ. ಹಾಗೂ ಈ ಪರಿವರ್ತನೆಯ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಬೀಜರೂಪ ಆತ್ಮಗಳು ಬೇಗನೆ ಜಾಗೃತವಾಗಲಿ ಹಾಗೂ ಈ ವಿಶ್ವದ ಪರಿವರ್ತನೆ ಬೇಗನೆ ಆಗಲಿ. ನಮ್ಮೆಲ್ಲರ ಸಂಕಲ್ಪಗಳಿಂದಾಗಿ ಈ ವಾಯುಮಂಡಲದಲ್ಲಿ ಬಹುಬೇಗ ಪ್ರಭಾವ ಬೀಳುವುದು ಮತ್ತು ಬಾಪೂಜಿಯವರು ತಿಳಿಸಿದಂತೆ ಫ್ಯೂಚರ್ ವರ್ಲ್ಡ್ನ ಬಗ್ಗೆ 2 ವಿಡಿಯೋಗಳಿವೆ, ಭಾಗ 1 ಮತ್ತು ಭಾಗ 2. ಇದನ್ನು ನೀವು ನೋಡಿ, ಇದನ್ನು ಪದೇ ಪದೇ ನೋಡುತ್ತಾ ಬಾಪೂಜಿಯವರು ಹೇಳಿರುವಂತೆ ಕಣ್ಣಿಗೆ ಕಾಣದ ಯೂನಿವರ್ಸ್ಗಳ ಒಳಗೆ ಏನಿದೆ ಅದೆಲ್ಲವೂ ಪರಮ ತತ್ವದ ಕ್ಯಾಮರಾಗಳ ಆವಿಷ್ಕಾರದಿಂದ ಕಾಣಲಾರಂಭಿಸುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ಈ ದಿನ ಬಹುಬೇಗ ಬರಲಿದೆ. ಅನಂತ ಬ್ರಹ್ಮಾಂಡಗಳ ಬಗ್ಗೆ ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ಈ ಭೌತಿಕ ಜಗತ್ತಿನಲ್ಲಿ ಕ್ಯಾಮರಾಗಳಲ್ಲಿ ಕಂಡಾಗ ಏನನ್ನು ಸಂಕಲ್ಪವನ್ನು, ಪರಿವರ್ತನೆ ಸಂಕಲ್ಪಗಳನ್ನು ಮಾಡುತ್ತೇವೆಯೋ ಅದೆಲ್ಲವೂ ವಾಯುಮಂಡಲದಲ್ಲಿ ಹೋಗಿ ಪರಿವರ್ತನೆಯಾಗಿ ಆಕಾಶ ಪರಿವರ್ತನೆಯಾಗುವುದು.
ಆಗ ಪಂಚತತ್ವಗಳು ಪರಿವರ್ತನೆಯಾಗಿ ನಾವು ಮಾಡಿದಂತಹ ಸಂಕಲ್ಪಗಳು ಅದರ ಫಲಿತಾಂಶವನ್ನು ನಾವು ಕಾಣಬಹುದು. ಹಾಗೂ ಬೀಜರೂಪ ಆತ್ಮಗಳು ಒಳ್ಳೆಯ ಸಂಕಲ್ಪಗಳನ್ನು ಮಾಡುತ್ತಾ ಹೋದಾಗ ಅದರ ರಿಸಲ್ಟ್ ಬಂದೇ ಬರುತ್ತದೆ. ಏಕೆಂದರೆ ಅವರ ಬಳಿ ಮಲ್ಟಿಪಲ್ ಪವರ್ ಇದೆ. ಹೀಗಾಗಿ ಅನಂತ ಭಾಯಿಯವರು ನಮಗೆ ಹೇಳಬಯಸುವುದೇನೆಂದರೆ, ಸಂಕಲ್ಪಗಳ ಮೂಲಕ ಸಂಪೂರ್ಣ ವಾಯುಮಂಡಲವನ್ನು ಬದಲಾಯಿಸುವುದು ಇದು ಬೇಹದ್ ಆತ್ಮಗಳ, ಬೀಜರೂಪ ಆತ್ಮಗಳ ಬೇಹದ್ನ ಕರ್ಮವಾಗಿದೆ ಅಥವಾ ಕರ್ತವ್ಯವಾಗಿದೆ. ಲೌಕಿಕ ಕರ್ಮಗಳನ್ನು ನಾವು ಮಾಡುತ್ತಲೇ ಇರುತ್ತೇವೆ. ಆದರೆ ಬೇಹದ್ನ ಕರ್ಮಗಳು ಅಂದರೆ ಸಂಪೂರ್ಣ ಪಂಚತತ್ವವನ್ನು ಪರಿವರ್ತನೆ ಮಾಡಲು ನಾವು ಬೇಹದ್ ಪರಮ ತತ್ವಗಳಿಂದ ಬೇಹದ್ ಪರಮ ಲೈಟನ್ನು ಈ ಭೂಮಿಯ ಮೇಲೆ ಇಳಿಸಬೇಕಾಗಿದೆ ಹಾಗೂ ಈ ಭೂಮಿಯನ್ನು ಪರಿವರ್ತಿಸಬೇಕಿದೆ. ಮತ್ತು ಇದೆಲ್ಲವೂ ಬಹಳ ಕಡಿಮೆ ಸಮಯದಲ್ಲೇ ಆಗಲಿದೆ ಮತ್ತು ಈ ಸಂಕಲ್ಪಗಳನ್ನು ನಾವು ಪದೇ ಪದೇ ಮಾಡುತ್ತಿರಬೇಕು ಎಂದು ಅನಂತ ಭಾಯಿಯವರು ಹೇಳಿದ್ದಾರೆ. ಇದರಿಂದ ಪರಿವರ್ತನೆಯಾಗುವುದು ಹಾಗೂ ಎಲ್ಲದಕ್ಕೂ ಮೊದಲು ಈ ಒಂದು ಭಾವ ನಮ್ಮೊಳಗೆ ಅದಮ್ಯವಾಗಿ ತುಂಬಿರಬೇಕು. ಈ ಭಾವನೆ ಸ್ಟ್ರಾಂಗ್ ಆಗಿ ಇರಬೇಕು. ಆಗ ನಮ್ಮ ಮನಸ್ಸು ಪರಿಣಾಮವನ್ನು ಬೀರುತ್ತದೆ. ಪರಿವರ್ತನೆ ಅನ್ನೋದು ಮೊದಲು ನಮ್ಮಲ್ಲಿ ಆಗಬೇಕು. ಪರಿವರ್ತನೆ ನಮ್ಮಲ್ಲಿ ಆರಂಭವಾಗಿದೆ. ನಮ್ಮ ಆತ್ಮ ಪರಿವರ್ತನೆಯಾಗುತ್ತಿದೆ. ನಮ್ಮ ಸಂಕಲ್ಪ ವಿಚಾರಗಳು ಬದಲಾಗುತ್ತಿವೆ. ನಾವು ಈ ಭೂಮಿಯ ವಾಯುಮಂಡಲಕ್ಕೆ ಬಂದಾಗ ಮೊದಲು ನಮ್ಮ ಆತ್ಮನ ಮೇಲೆ ಆವರಣಗಳು ಆವರಿಸಿಕೊಳ್ಳುತ್ತವೆ ಮತ್ತು ಆವರಣಗಳು ಆವರಿಸಿಕೊಂಡಾಗ ನಾವು ನಮ್ಮ ಒರಿಜಿನಲ್ ಸ್ಥಿತಿಯನ್ನು ಮರೆತು ಬಿಡುತ್ತೇವೆ. ಹೀಗಾಗಿ ನಾವು ನಮ್ಮ ಮೂಲ ಸಂಕಲ್ಪವನ್ನು ಮಾಡಿಕೊಂಡಾಗ ಈ ಭೂಮಿಗೆ ಬರುವ ಮುನ್ನ ನಮ್ಮ ಮೂಲ ಸ್ಥಿತಿಯು ಏನಾಗಿತ್ತೋ ಆ ಸ್ಥಿತಿಗೆ ನಾವು ಪುನಃ ಮರಳಲು ಸಾಧ್ಯವಿದೆ. ಆ ಪರಿವರ್ತನೆ ನಮ್ಮೊಳಗೆ ಆರಂಭವಾಗಬೇಕು. ನಮ್ಮಲ್ಲಿ ಕಾರಣ ಶರೀರ, ಸೂಕ್ಷ್ಮ ಶರೀರ, ಮನೋಮಯ ಶರೀರ ಹಾಗೂ ಮಹಾಕಾರಣ ಶರೀರದ ಒಳಗಡೆ ಪರಿವರ್ತನೆ ಆಗುವುದು ಮತ್ತು ಈ ಸಂಕಲ್ಪ ಎಲ್ಲದಕ್ಕೂ ಮೊದಲು ನಮ್ಮೊಳಗೆ ಮೊದಲು ಪರಿವರ್ತನೆಯನ್ನು ಉಂಟು ಮಾಡುವುದು. ಜೊತೆಗೆ ಈ ವಿಶ್ವದಲ್ಲಿ ನಮ್ಮ ಸಂಕಲ್ಪಗಳು ಹರಡಿಕೊಂಡಾಗ ಪ್ರತಿಯೊಬ್ಬ ಮನುಷ್ಯ ಕೂಡ ಪರಿವರ್ತನೆಯ ಅನುಭವವನ್ನು ಮಾಡತೊಡಗುತ್ತಾನೆ. ಬಾಪೂಜಿಯವರು ತಮ್ಮ ವಿಡಿಯೋದಲ್ಲಿ ಮುಂದೆ ಬರಲಿರುವ ಸಮಯದಲ್ಲಿ ಇಂದು ಅತ್ಯಂತ ಅಪ್ರಾಮಾಣಿಕ ಸುಳ್ಳುಬುರುಕರಾದಂತಹ ರಾಜಕೀಯ ವ್ಯಕ್ತಿಗಳು ಸಹ ತಾವಾಗಿ ಮುಂದೆ ಬಂದು ತಾವು ಮಾಡಿದ ಅನ್ಯಾಯವನ್ನು, ಅತ್ಯಾಚಾರಗಳನ್ನು ಎಲ್ಲರ ಮುಂದೆ ಒಪ್ಪಿಕೊಳ್ಳುವರು, ಟಿವಿಯಲ್ಲಿ ಬಂದು ಕ್ಷಮೆಯಾಚಿಸುವರು ಎಂದು ಬಾಪೂಜಿಯವರು ಹೇಳಿದ್ದಾರೆ. ಅಲ್ಲದೆ ಪರಿವರ್ತನೆ ಬಹಳ ಅಲ್ಪ ಸಮಯದಲ್ಲಿ ಅಂದರೆ ಬಹುಬೇಗನೆ ಆಗಲಿದೆ. ಬಾಪೂಜಿಯವರು ಹೇಳುವುದೇನೆಂದರೆ, ಬೀಜರೂಪ ಆತ್ಮಗಳು ಪರಿವರ್ತನೆಗೆ ಸಂಕಲ್ಪವನ್ನು ಮಾಡಿಕೊಂಡಾಗ ಪರಿವರ್ತನೆಯು 100 ಪಟ್ಟು ಫಾಸ್ಟ್ ಆಗಿ ಆಗಲಿದೆ ಎನ್ನುತ್ತಾರೆ. ಹೀಗಾಗಿ ಎಲ್ಲ ಆತ್ಮರು ಜಾಗೃತಗೊಳ್ಳಿ. ನಿಮ್ಮಲ್ಲಿ ಪರಿವರ್ತನೆ ಹಾಗೂ ಬೇಹದ ಜಗತ್ತಿನಲ್ಲಿ ಪರಿವರ್ತನೆ, ಈ ಭೂಮಿಯ ಮೇಲೆ ಪರಿವರ್ತನೆ, ಎಲ್ಲ ದಿಕ್ಕಿನಲ್ಲೂ ಪರಿವರ್ತನೆಗಾಗಿ ದಿನವೂ ಬೆಳಿಗ್ಗೆ ಎದ್ದಾಗ ಸಂಕಲ್ಪವನ್ನು ಮಾಡಿಕೊಳ್ಳಿ. ಇದರಿಂದ ಸಂಪೂರ್ಣ ಜಗತ್ತನ್ನು ಪರಿವರ್ತನೆ ಮಾಡುವಂತಹ ನಮ್ಮ ಕಾರ್ಯವು ಎಲ್ಲರ ಸಂಕಲ್ಪದಿಂದ ಬಹುಬೇಗನೆ ಜರುಗುವುದು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.